ಇವತ್ತು ಹೆಸರನ್ನ ಕರೆದ್ರೆ SR ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳೋದಕ್ಕಿಂತನೂ ಜೈ ಶ್ರೀರಾಮ್ ಅಂತ ಹೇಳಿ ಅಂತ ಹೇಳಿದ್ದಾರೆ. ಸೊ ಯಾಕಂದ್ರೆ ಇವತ್ತು ಕೋಮು ಗಲಭೆ ಆಗಿರ್ಬೋದು, ಸಮಾಜದಲ್ಲಿ ಇವತ್ತು ಬಿಜೆಪಿ ಬಗ್ಗೆ ಆಪಾದನೆ ಯಾರೇ ಮಾಡಿದ್ರು ಕೂಡ ನಾವು ಒಪ್ಪಲ್ಲ. ಇವತ್ತು ಅಲ್ಪಸಂಖ್ಯಾತರನ್ನ ಹೆಚ್ಚಾಗಿ ಓಲೈಕೆ ಮಾಡೋದ್ರ ಮೂಲಕ ಹಿಂದೂಗಳ ವಿರೋಧಿಯಾಗಿ ಇವತ್ತು ಈ ಸರ್ಕಾರನೇ ಅವ್ರನ್ನ ಅವರೇ ರೆಡಿ ಮಾಡ್ಕೊಂತ ಇದ್ದಾರೆ. ಸೊ ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇವಾಗ ಹಿಜಾಬ್ ವಿಷಯದಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರೂ ಕೂಡ ಇವತ್ತು ಅದನ್ನ ಸರ್ಕಾರ ಒಂದು ಜೀವೋ ಪಾಸ್ ಮಾಡುತ್ತೆ ಅಂತಂದ್ರೆ ಇವತ್ತು ಕೋರ್ಟ್ಗಳಿಗೆ ಬೆಲೆ ಇಲ್ದಂಗಾಗಿದೆ. ಇವತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಗಳನ್ನೇ ಇವತ್ತು ಕ್ಯಾರಿ ಅಂದಿಲ್ದಂಗೆ, ನ್ಯಾಯಸ್ಥಾನಗಳಿಗೆ ಗೌರವ ಕೊಡದೇನೆ ಇವತ್ತು ಇವರು ಜೀವ ಇಶ್ಯೂ ಮಾಡ್ತಾರೆ. ಯಾರು ಕೇಳಿದ್ರಂತೇಳಿ ಇವ್ರು ಜೀವ ಇಶ್ಯೂ ಮಾಡ್ತಾರೆ. ಇಶ್ಯೂ ತಣ್ಣಗಾಗಿತ್ತು, ಯಾರು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿ, ಎಲ್ಲರೂ ಸಂತೋಷವಾಗಿದ್ದಾರೆ. ಇದ್ದಕ್ಕಿದ್ದಂಗೆ ಸಮಾಜನ ಒಡೆಯೋ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋ ಕಾರಣ ಇದು ಆಟೋಮೆಟಿಕ್ ಆಗಿ ಹಿಂದೂಗಳಲ್ಲಿ ಐಕ್ಯತೆ ಅನ್ನೋದು ತಾನಾಗಿ ಬಂದ್ಬಿಡುತ್ತೆ ಅಷ್ಟೇ. 100ಕ್ಕೆ 100 ನನ್ನ ಬೆಂಬಲ ಇದೆ. ಇವತ್ತು ನಾನು ಕೂಡ ಯಾವುದೇ ಶಾಲೆ ಕಾಲೇಜುಗಳಿಗೆ ಹೋದ್ರು ಕೂಡ ಇದೇ ವಿಷಯವನ್ನೇ ನಾನು ಬಹಿರಂಗವಾಗಿ ನಾನು ಕರೆಯನ್ನು ಕೊಡ್ತೀನಿ. ಖಂಡಿತವಾಗಿ ಕೇಸರಿ ಪೇಟೆ ಸುತ್ಕೊಂಡು ಹೋಗ್ಲಿ, ಕೇಸರಿ ಶಾಲ್ ಹಾಕೊಂಡು ಹೋಗ್ಲಿ, ನಾವು ಭಾರತೀಯರಿ, ನಮ್ಮ ಹಿಂದುತ್ವ, ನಮ್ಮ ದೇಶ, ನಮ್ಮ ಸನಾತನ ಧರ್ಮ. ಇಲ್ಲಿ ಉದಯನಿಧಿ ಸ್ಟಾಲಿನ್ ಬಗ್ಗೆ ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ. ಫಸ್ಟ್ ಅವ್ರ ಮನೆಯಲ್ಲಿ ತಾಯಿಗೆ ಹೇಳಿ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಹೇಳಿ, ಸುಮ್ನೆ ಬಾಯಿಗೆ ಬಂದಂಗೆ ಹುಚ್ಚುಚ್ಚರಾಗಿ ಮಾತಾಡುವಂತ ಮಾತುಗಳು ಇವೆಲ್ಲ ಕೂಡ ಲೆಕ್ಕಕ್ಕೆ ಬರಲ್ಲ ಅಸಲು. ಹಾಗಾಗಿ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ನಾವು ಕೇಸರಿ ಶಾಲ್ ಹಾಕೊಂಡಿಲ್ದಂಗೆ ಅಮೆರಿಕದಲ್ಲಿ ಯಾರಾದ್ರೂ ಹಾಕೊಳ್ಳೋದಕ್ಕೆ ಸಾಧ್ಯನಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.